ಸಣ್ಣ ವಿಷಯಕ್ಕೆ. ಇದು ಹಿಂದೆ ಕೂಡ ನಾನು ಬಾನಸವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಇವರು ಕೆಲಸದವರು ನಾನು ಹೇಳಿದ್ನಲ್ವಾ ಸರ್, ಪ್ರೈವಸಿ ಅಂತ ನಮ್ಮ ಮಾವ ಅವರು ಒಬ್ಬೊಬ್ಬರು ಫ್ಲೋರಲ್ಲಿ ಒಬ್ಬೊಬ್ರು ಇರಿ ಅಂತ ಹೇಳಿದಾರಲ್ವಾ. ನಾನು ಇಲ್ಲದೆ ಇರಬೇಕಾದ್ರೆ ನನ್ನ ಫ್ಲೋರಿಗೆ ಬಂದು ನನ್ನ ಲಿವಿಂಗ್ ರೂಮ್ನ ಬೀಗ ಕದ್ದಿದ್ದಾರೆ, ರೂಮಿಂದ ಬೀಗ ಕದ್ದಿದ್ದಾರೆ. ಸೊ ನಾನು ಊರಲ್ಲಿ ಇರ್ಲಿಲ್ಲ 1 ವೀಕು. ಬಂದು ನೋಡಿದಾಗ ನಂದು ಐಟಮ್ಸ್ ಮಿಸ್ಸಿಂಗ್ ಆಗಿತ್ತು. ಆಮೇಲೆ ನಾನು ಯಾವುದೋ ಒಂದು ಇದ್ರಲ್ಲಿ ನೋಡಿದಾಗ ಅವ್ರು ನನ್ನ ರೂಮಲ್ಲಿ ಬಂದು ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ದಾರೆ. ಏನ್ ಸರ್ ಇದು ಪ್ರೈವಸಿ ಇಲ್ವಾ? ನಮಗೆ ಸ್ವಂತ ಮನೆಯಲ್ಲಿ ಪ್ರೈವಸಿ ಇಲ್ವಾ ಸರ್? ಅದೆಲ್ಲ ಸುಳ್ಳು ಸರ್. ನಮ್ಮ ತಂದೆ ಅವರು ಸರ್, ಹೌದು ಸರ್, ಅವರು ಜಸ್ಟ್ ಬಿಕಾಸ್ ಅವರು ಆರ್ಟಿಸ್ಟ್ ಅಂತ ಈ ತರ ಹೇಳಿದ್ರೆ ಎಲ್ಲರೂ ನಂಬ್ತಾರೆ ಅಂತ ಅವ್ರು ಅನ್ಕೊಂಡಿರ್ಬೋದು. ಬಟ್ ಅವ್ರು ಆ ತರ ಮಾತಾಡೋದಕ್ಕೆ ಹೆಂಗ್ ಸರ್ ಸಾಧ್ಯ? ನಾವು ನಮ್ಮಪ್ಪಗೆ 2 ಹೆಣ್ಮಕ್ಳು ಸರ್, ನಾವಿಬ್ರೇ ಹೆಣ್ಮಕ್ಳು. ನನ್ನ ತಂಗಿನ ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ಬಂದ್ರು. ಈಕೆ ಕೈ ಮಾಡಿದ್ದಕ್ಕೆ ಬಂದ್ರು. ಯಾಕಮ್ಮ ನನ್ನ ಮಗಳ ಮೇಲೆ ಹೊಡಿತೀಯ ಅಂದಿದ್ದಕ್ಕೆ ಸೋಮಶೇಖರ್ ಅವರು ಹಿಡ್ಕೊಂಡು ನಮ್ಮಪ್ಪ ನೋಡಿದ್ರು. ಅವರು ಮತ್ತೆ ಕಾವ್ಯಗೌಡ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ನಮ್ ಸುತ್ತಮುತ್ತ ತುಂಬಾ ಜನ ನಿಂತಿದ್ದಾರೆ. ಒಂದು ಪೊಲೀಸವರು ಕೂಡ ಇದ್ದಾರೆ ಸರ್, ಈ ಸ್ಟೇಷನ್ ಪೊಲೀಸವರು ಕೂಡ ಇದ್ದಾರೆ. ಅವ್ರ ಮುಂದೆ ಹೇಳಿದ್ರೆ ಅವ್ರಿಗೂ ನೀವು ಕೇಳಿ, ಆತರ ಏನಾದ್ರು ಮಾತಾಡಿದ್ರೆ. ಆಕೆ ಇನ್ನ ಆ ರೀತಿ ಮಾತಾಡ್ತಾ ಇದ್ರು. ಮತ್ತೆ ಸೋಮಶೇಖರ್ ಅವ್ರು ಮಾತಾಡ್ತಾ ಇದ್ರು. ಸೂಳೆ ಮಾತೆತ್ತಿದ್ರೆ ಹೆಣ್ಣು ಮಕ್ಕಳನ್ನ ಸೂಳೆ. ಏನ್ ಸರ್ ಎಲ್ಲ ಸೂಳೆ ಕೆಲಸ ಮಾಡ್ಕೊಂಡ್ ಬರ್ತೀವ? ಸೂಳೆಗಳು ಅಂತ ಕರೀತಾರೆ. ಅದು ಬಿಟ್ಟು ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಸೋಮಶೇಖರ್ ಅವರು ಅವ್ರ ಲೈಕ್ ತಂದೆಗೆ ನಾವೆಲ್ಲ ಅಲ್ಲಿ ನಿಂತಿದ್ದೀವಿ, ಲೇಡೀಸ್ ಇದಾರೆ ಅಂತ ನಾವು ನೋಡ್ದಿರಾ ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಮಿಸ್ಬಿಹೇವ್ ತರ, ಇಟ್ಸ್ ಲೈಕ್ ಐ ಕಾಂಟ್ ಇವನ್ ಸೇ ಸರ್, ಆ ತರ ಎಲ್ಲ ಬಿಹೇವ್ ಮಾಡಿದ್ದಾರೆ ಅವರು. ಸಣ್ಣ ವಿಷಯಕ್ಕೆ. ಇದು ಹಿಂದೆ ಕೂಡ ನಾನು ಬಾನಸವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಇವರು ಕೆಲಸದವರು ನಾನು ಹೇಳಿದ್ನಲ್ವಾ ಸರ್, ಪ್ರೈವಸಿ ಅಂತ ನಮ್ಮ ಮಾವ ಅವರು ಒಬ್ಬೊಬ್ಬರು ಫ್ಲೋರಲ್ಲಿ ಒಬ್ಬೊಬ್ರು ಇರಿ ಅಂತ ಹೇಳಿದಾರಲ್ವಾ. ನಾನು ಇಲ್ಲದೆ ಇರಬೇಕಾದ್ರೆ ನನ್ನ ಫ್ಲೋರಿಗೆ ಬಂದು ನನ್ನ ಲಿವಿಂಗ್ ರೂಮ್ನ ಬೀಗ ಕದ್ದಿದ್ದಾರೆ, ರೂಮಿಂದ ಬೀಗ ಕದ್ದಿದ್ದಾರೆ. ಸೊ ನಾನು ಊರಲ್ಲಿ ಇರ್ಲಿಲ್ಲ 1 ವೀಕು. ಬಂದು ನೋಡಿದಾಗ ನಂದು ಐಟಮ್ಸ್ ಮಿಸ್ಸಿಂಗ್ ಆಗಿತ್ತು. ಆಮೇಲೆ ನಾನು ಯಾವುದೋ ಒಂದು ಇದ್ರಲ್ಲಿ ನೋಡಿದಾಗ ಅವ್ರು ನನ್ನ ರೂಮಲ್ಲಿ ಬಂದು ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ದಾರೆ. ಏನ್ ಸರ್ ಇದು ಪ್ರೈವಸಿ ಇಲ್ವಾ? ನಮಗೆ ಸ್ವಂತ ಮನೆಯಲ್ಲಿ ಪ್ರೈವಸಿ ಇಲ್ವಾ ಸರ್? ಅದೆಲ್ಲ ಸುಳ್ಳು ಸರ್. ನಮ್ಮ ತಂದೆ ಅವರು ಸರ್, ಹೌದು ಸರ್, ಅವರು ಜಸ್ಟ್ ಬಿಕಾಸ್ ಅವರು ಆರ್ಟಿಸ್ಟ್ ಅಂತ ಈ ತರ ಹೇಳಿದ್ರೆ ಎಲ್ಲರೂ ನಂಬ್ತಾರೆ ಅಂತ ಅವ್ರು ಅನ್ಕೊಂಡಿರ್ಬೋದು. ಬಟ್ ಅವ್ರು ಆ ತರ ಮಾತಾಡೋದಕ್ಕೆ ಹೆಂಗ್ ಸರ್ ಸಾಧ್ಯ? ನಾವು ನಮ್ಮಪ್ಪಗೆ 2 ಹೆಣ್ಮಕ್ಳು ಸರ್, ನಾವಿಬ್ರೇ ಹೆಣ್ಮಕ್ಳು. ನನ್ನ ತಂಗಿನ ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ಬಂದ್ರು. ಈಕೆ ಕೈ ಮಾಡಿದ್ದಕ್ಕೆ ಬಂದ್ರು. ಯಾಕಮ್ಮ ನನ್ನ ಮಗಳ ಮೇಲೆ ಹೊಡಿತೀಯ ಅಂದಿದ್ದಕ್ಕೆ ಸೋಮಶೇಖರ್ ಅವರು ಹಿಡ್ಕೊಂಡು ನಮ್ಮಪ್ಪ ನೋಡಿದ್ರು. ಅವರು ಮತ್ತೆ ಕಾವ್ಯಗೌಡ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ನಮ್ ಸುತ್ತಮುತ್ತ ತುಂಬಾ ಜನ ನಿಂತಿದ್ದಾರೆ. ಒಂದು ಪೊಲೀಸವರು ಕೂಡ ಇದ್ದಾರೆ ಸರ್, ಈ ಸ್ಟೇಷನ್ ಪೊಲೀಸವರು ಕೂಡ ಇದ್ದಾರೆ. ಅವ್ರ ಮುಂದೆ ಹೇಳಿದ್ರೆ ಅವ್ರಿಗೂ ನೀವು ಕೇಳಿ, ಆತರ ಏನಾದ್ರು ಮಾತಾಡಿದ್ರೆ. ಆಕೆ ಇನ್ನ ಆ ರೀತಿ ಮಾತಾಡ್ತಾ ಇದ್ರು. ಮತ್ತೆ ಸೋಮಶೇಖರ್ ಅವ್ರು ಮಾತಾಡ್ತಾ ಇದ್ರು. ಸೂಳೆ ಮಾತೆತ್ತಿದ್ರೆ ಹೆಣ್ಣು ಮಕ್ಕಳನ್ನ ಸೂಳೆ. ಏನ್ ಸರ್ ಎಲ್ಲ ಸೂಳೆ ಕೆಲಸ ಮಾಡ್ಕೊಂಡ್ ಬರ್ತೀವ? ಸೂಳೆಗಳು ಅಂತ ಕರೀತಾರೆ. ಅದು ಬಿಟ್ಟು ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಸೋಮಶೇಖರ್ ಅವರು ಅವ್ರ ಲೈಕ್ ತಂದೆಗೆ ನಾವೆಲ್ಲ ಅಲ್ಲಿ ನಿಂತಿದ್ದೀವಿ, ಲೇಡೀಸ್ ಇದಾರೆ ಅಂತ ನಾವು ನೋಡ್ದಿರಾ ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಮಿಸ್ಬಿಹೇವ್ ತರ, ಇಟ್ಸ್ ಲೈಕ್ ಐ ಕಾಂಟ್ ಇವನ್ ಸೇ ಸರ್, ಆ ತರ ಎಲ್ಲ ಬಿಹೇವ್ ಮಾಡಿದ್ದಾರೆ ಅವರು.